ಟಿವಿ ಕರ್ನಾಗೆ ಸ್ವಾಗತ. ನಾನು ನಿಮ್ಮ ನವೀನ್. ಚಾಮರಾಜನಗರದಲ್ಲಿ ನಾಡದೊರೆ ವೀರ ಮದಕರಿ ನಾಯಕರ ಪುಣ್ಯಸ್ಮರಣೆ. ನಮಸ್ಕಾರ. ಚಾಮರಾಜನಗರ ರಾಜ್ಯ ಸರ್ಕಾರ ಶ್ರೀರಂಗಪಟ್ಟಣದಲ್ಲಿ ದೇಶ ನಾಡು ಕಂಡಂತಹ ಅಪ್ರತಿಮ ವೀರ ನಾಡದೊರೆ ರಾಜ ವೀರ ಮದಕರಿ ನಾಯಕ ಅವರು ಸ್ಮಾರಕವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಒತ್ತಾಯಿಸಿದರು. ನಗರದ ನಂಜನಗೂಡು ರಸ್ತೆಯಲ್ಲಿರುವ ವಾಲ್ಮೀಕಿ ಆಟೋ ನಿಲ್ದಾಣದಲ್ಲಿ ನಾಯಕ ಸಮುದಾಯ ವತಿಯಿಂದ ನಡೆದ ನಾಡದೊರೆ ರಾಜ ವೀರ ಮದಕರಿ ನಾಯಕ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆರ್ ದೀಪಕ್ ಪಾಲೆಗಾರ, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಆರ್ ಸುಂದರ್, ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ, ನಗರಸಭಾ ಮಾಜಿ ಸದಸ್ಯ ಚೆಂಗುಮನಿ ನಾರಾಯಣ್, ಬದನಗುಪ್ಪೆ ನಾರಾಯಣ್, ಆಟೋ ಸುಬ್ಬಣ್ಣ, ಮಂಜು, ಶಂಕರ, ಲಕ್ಷ್ಮಣ, ಗುರು, ಕೆಂಚ, ರವಿ, ಮಹೇಶ್ ಕುಮಾರ್, ಸಿದ್ದರಾಜು, ಮಣಿ, ನಾಗೇಶ್, ವಿಶ್ವ, ರಘು, ಮಂಜು ಮತ್ತು ಮಣಿ ಇನ್ನೂ ಅನೇಕ ಇತರರು ಭಾಗಿಯಾಗಿದ್ದರು. ವರದಿ ನವೀನ್ ಗೌಡ, ಮೈಸೂರು. ಪ್ರಬಲವಾಗಿರುವಂಥ ಸಂಸ್ಥಾನವನ್ನು ಕೂಡ ಒಂದು ಒಳಸಂಚಿಯಿಂದ ಒಂದು ಪತನ ಆಗಿರ್ತದೆ. ಜೈ ಮದಕರಿ ನಾಯಕ, ಜೈ ನಾಯಕ. ಅಣ್ಣ ಇಲ್ಲ ಈ ಕಡೆ, ಅಣ್ಣ ಈ ಕಡೆ. ಅವರು ಮಾತಾಡಬೇಕು ಅಂತ ಇವತ್ತು ದೇಶ ಕಂಡಂಥ ನಾಡ ಕಂಡಂಥ ಅಪ್ರತಿಮ ವೀರ ಮದಕರಿ ನಾಯಕರ ಜಯಂತಿಯನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿದೆ. ಮದವೇರಿ ಆನೆಯನ್ನು ಮದಿಸಿದಂಥವರು ಮದಕರಿ ನಾಯಕರು. ಅದಕ್ಕೋಸ್ಕರ ಅವರಿಗೆ ಮದಕರಿ ನಾಯಕ ಅಂತ ಹೇಳ್ತೀವಿ. ಅವರು ಸ್ವತಂತ್ರ ವಿರುದ್ಧ ಸತತವಾಗಿ ಯುದ್ಧವನ್ನು ಮಾಡಿ ಈ ದೇಶಕ್ಕೆ ಬಂದಂಥ ಎಲ್ಲ ನಮ್ಮ ಬ್ರಿಟಿಷರು ಮತ್ತು ಮೊಘಲದೊರೆಗಳ ಜೊತೆ ಸತತವಾಗಿ ಹೋರಾಟವನ್ನು ಮಾಡಿ ರಾಜ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಮಹಾರಾಜರಾದರೂ ಕೂಡ ರಾಜರಾದರೂ ಕೂಡ ಸಾಮಾನ್ಯ ಜನರ ನೋವು ಕಷ್ಟಗಳಿಗೆ ಸ್ಪಂದಿಸಿದರು. ಇವರು ನಾಯಕ ಸಮಾಜದ ಮೂಲ ಪುರುಷರು. ಅವರ ಒಂದು ಇತಿಹಾಸವನ್ನು ನಾವೆಲ್ಲ ಓದಿ ಅವರಂತೆ ನಾವು ಕೂಡ ದೇಶಭಕ್ತರಾಗಿ ಸೇವೆಯನ್ನು ಶುಭಾಶಯವನ್ನು ಕೋರಿ, ಹಾಗೆಯೇ ಅವರು ಶ್ರೀರಂಗಪಟ್ಟಣದ ಹತ್ತಿರ ನಿಧನಾದರು. ಆ ಶ್ರೀರಂಗಪಟ್ಟಣದಲ್ಲಿ ಅವರ ಒಂದು ಸ್ಮಾರಕವನ್ನು ಸರ್ಕಾರ ಮಾಡಿ ಪ್ರತಿ ವರ್ಷವೂ ಕೂಡ ಅವರು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸಿ